ಇಂದಿನಿಂದ ರಾಜ್ಯದಾದ್ಯಂತ 6 ದಿನ ಭಾರೀ ಮಳೆಯ ಮುನ್ನೆಚ್ಚರಿಕೆ ಸಿಗ್ತಾ ಇದೆ. ಈ ಮೇ 29ನೇ ತಾರೀಕಿನವರೆಗೆ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡ್ತಾ ಇದೆ. ಇವತ್ತಿನಿಂದ 6 ದಿನಗಳ ಕಾಲ 29ನೇ ತಾರೀಕಿನವರೆಗೆ ಭಾರೀ ಮಳೆ, ಕೇವಲ ಮಳೆ ಅಲ್ಲ, 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕೊಪ್ಪಳ ಮತ್ತು ಗದಗ ಈ 2 ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಈ 2 ಜಿಲ್ಲೆಗಳಿಗೆ, ಕೊಪ್ಪಳ ಮತ್ತು ಗದಗಕ್ಕೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವುದು. ಮುಂದಿನ 2 ದಿನ ಬೆಂಗಳೂರಲ್ಲೂ ಕೂಡ ಜೋರು ಮಳೆ ಬರುವ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದಂಗೆ ಯಾದಗಿರಿ, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ವಿಜಯನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಇನ್ನು ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಮನಗರ, ಚಾಮರಾಜನಗರ, ಕರಾವಳಿಯ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 6 ದಿನಗಳ ಕಾಲ ಅತಿ ಹೆಚ್ಚಿನ ಮಳೆ, ಭಾರೀ ಪ್ರಮಾಣದ ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಈಗಾಗಲೇ ಅಕಾಲಿಕ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಬಂದಿರಲ್ಲ. ಇದರ ಜೊತೆಗೆ ಮಳೆ ಬರುತ್ತೆ 6 ದಿನಗಳ ಕಾಲ, ಅದರಲ್ಲೂ ಕೂಡ ಭಾರಿ ಮಳೆ ಬರುತ್ತೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಒಂದು ರೀತಿಯ ಆತಂಕ. ಯಾಕಂದ್ರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈಗಾಗಿರುವಂತಹ ಡ್ಯಾಮೇಜ್ ಇನ್ನೂ ಸರಿಪಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಖಂಡಿತ ಅರುಣ್, ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಸಮಸ್ಯೆ ಮಳೆಯಿಂದ ಆಗಿರುವಂತದ್ದು. ಅನೇಕ ಕಡೆಗಳಲ್ಲಿ ಬೆಳೆ ನಾಶ ಆಗಿ ಹೋಗ್ಬಿಟ್ಟಿದೆ. ಅನೇಕ ಕಡೆಗಳಲ್ಲಿ ಮನೆಯ ಮೇಲ್ಛಾವಣಿ ಮೇಲೆಲ್ಲ ಮರಗಳೆಲ್ಲ ಬಿದ್ದು ಸಾಕಷ್ಟು ಅವಾಂತರ ಆಗಿ ಹೋಗಿತ್ತು. ಬೆಂಗಳೂರಿನಲ್ಲೂ ಕೂಡ ಪೂರ್ವ ಮುಂಗಾರಿನ ಅಬ್ಬರದಿಂದ ಸುಮಾರು 180ಕ್ಕೂ ಅಧಿಕ ಮರಗಳು ಕೂಡ ಧರೆಗುರುಳಿ ಸಾಕಷ್ಟು ಸಮಸ್ಯೆಯನ್ನ ಉದ್ಭವ ಮಾಡಿತ್ತು. ಈ ಹೊತ್ತಲ್ಲೇ ಮೇ 19 ಅಂದ್ರೆ ಇನ್ನ ಮೇ 29ರವರೆಗೂ ಕೂಡ ಇನ್ನ ಮಳೆ ಬರುತ್ತೆ ಅನ್ನುವಂತಹ ಈ ಇನ್ಫಾರ್ಮೇಶನ್ ಏನಿದೆ, ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಅಲರ್ಟ್ ಏನಿದೆ, ಅನೇಕರಲ್ಲಿ ಎದೆಬಡಿತ ಹೆಚ್ಚಿಸುವಂತೆ ಮಾಡಿರೋದು. ವಾಹನ ಸವಾರರು ಕೂಡ ಸುಮ್ಮನೆ ರಸ್ತೆಗೆ ಇಳಿಬಾರ್ದು. ಅಂದ್ರೆ ಗಾಳಿ ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆದಷ್ಟು ಸೇಫ್ ಆಗಿರ್ಬೇಕು. ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಮರದಡಿಯೋ ಅಥವಾ ಬಿಲ್ಡಿಂಗ್ ಅಡಿಯಲ್ಲೋ ಆಶ್ರಯವನ್ನ ಪಡ್ಕೊಂಡ್ರೆ ಆ ಬಿಲ್ಡಿಂಗ್ ಏನಾದ್ರೂ ಶಿಥಿಲಾವಸ್ಥೆಯಲ್ಲಿದ್ರೆ ಅದು ಕೂಡ ಬಿದ್ದು ಹೋಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಲಾಗಿದೆ. ಈಗಾಗಲೇ 17 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದ್ದು, ನಾಳೆ ಕೊಪ್ಪಳ ಮತ್ತೆ ಗದಗ ಭಾಗಕ್ಕೆ ಅಲರ್ಟ್ ಅನ್ನ ಕೊಡಲಾಗಿದೆ. ಅದರಂತೆ ಮುಂದಿನ 3 ಗಂಟೆಗಳ ಕಾಲ ಹಾಸನ, ಮಂಡ್ಯ ಭಾಗಗಳಿಗೆ 3 ಜಿಲ್ಲೆಗಳಿಗೆ ಈಗ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು. ಅರುಣ್, ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ. ಇನ್ನು ಕೋಲಾರದಲ್ಲಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಮುಳಬಾಗಿಲು ತಾಲೂಕಿನ ಕೀಲಗಾಣಿ ಗ್ರಾಮದಲ್ಲಿ ಸರ್ವನಾಶ ಆಗಿ ಹೋಗಿದೆ. ಕೈಗೆ ಬಂದ ಬೆಳೆ, ಅಪಾರ ಪ್ರಮಾಣದ ಬೀನ್ಸ್ ಮತ್ತು ಬಾಳೆ ಬೆಳೆ ಲಾಸ್ ಆಗಿದೆ. ರೈತರು ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತುಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತಹ ಬೆಳೆ, ಇನ್ನೇನು ಆ ಫಸಲು ಕಟಾವು ಕೂಡ ಬಂದಿತ್ತು. ಆದರೆ ಬೇಸಿಗೆ ಮಳೆ ಎಲ್ಲವನ್ನ ಸರ್ವನಾಶ ಮಾಡಿ ಹಾಕಿದೆ. ರೈತ ಸಾದಿಕ್, ಶ್ರೀನಿವಾಸ್, ಮಂಜುನಾಥ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಲಾಭದ ಬಾಳೆ ಬೆಳೆಯನ್ನು ಹಾಕಿದ್ರು. ಅತಿ ಹೆಚ್ಚಿನ ಮಾರಾಟ ಆಗುತ್ತೆ, ಬೆಲೆ ಜಾಸ್ತಿ ಸಿಗುತ್ತೆ ಅಂತ ಬಿರುಗಾಳಿ ಸಹಿತ ಜೋರು ಮಳೆಗೆ ಎಲ್ಲ ಬಾಳೆ ಬೆಳೆ ಸರ್ವನಾಶ ಆಗಿಬಿಟ್ಟಿದೆ. 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬಾಳೆ ಬೆಳೆ ಈಗ ಬೆಳೆ ನಾಶಕ್ಕೆ ರಾಜ್ಯ ಸರ್ಕಾರ ಪರಿಹಾರ ಕೊಡಬೇಕು, ಅದು ಆದಷ್ಟು ಬೇಗ ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ನೊಂದಂತಹ ರೈತರು ಎಷ್ಟು ಸಾವಿರ ಎಕರೆಗಳಲ್ಲಿ ಈ ರೀತಿಯಾಗಿ ಬೆಳೆ ಹಾನಿಯಾಗಿದೆ ಗೊತ್ತಿಲ್ಲ. ಈ ಬಗ್ಗೆ ಸರ್ವೆಗಳನ್ನು ಕೂಡ ಸರ್ಕಾರ ನಡೆಸಬೇಕಾಗುತ್ತೆ. ಒಂದು ಕಡೆ ಬೀನ್ಸ್ ಬೆಳೆ, ಮತ್ತೊಂದು ಕಡೆ ಬಾಳೆ ಬೆಳೆ ಯಾವ ರೀತಿಯಾಗಿ ನಾಶ ಆಗಿದೆ ಅನ್ನುವಂತಹ 2 ದೃಶ್ಯವನ್ನ ನೋಡ್ತಾ ಇದ್ವಿ. ಕೋಲಾರದಲ್ಲಿ ನಡೆದಂತಹ ಘಟನೆ ಇದು. ಬೀನ್ಸ್ 1 ಎಕರೆ ಐತೆ, ಎಲ್ಲ ಬಿದ್ದುಬಿಟ್ಟೈತೆ. ಹಾಕಿದ್ರೆ ಒಂದು 2 ಲಕ್ಷ ಗಂಟ. ಇಲ್ಲೇ ಸ್ಯಾಂಪಲ್ ಬರೋ ಟೈಮ್ 90-80 ರೂಪಾಯಿ ಐತೆ. ಲಾಸ್ ಆಗೈತಣ್ಣ. ಕಷ್ಟ ಬರ್ತದಣ್ಣ, ಕಷ್ಟ ಎಲ್ಲ ಇಂಟ್ರೆಸ್ಟ್ಗೆ ಎತ್ಕೊಂಬಂದು ಬೆಳೆ ಮೇಲೆ ಹಾಕ್ತೀರಿ, ಅವ್ರು ಕೊಡೋಕ್ಕಾಗಲ್ಲ. ಆವಾಗ ಜಾಸ್ತಿ ಬಾಧಿ ಕಷ್ಟಗಳು ಬರ್ತದಣ್ಣ. ನನ್ನ ಅನುಕೂಲ ಮಾಡಿಕೊಡು ಅನ್ಕೊಂಡು ಹೇಳ್ಬೇಕಣ್ಣ, ಪರಿಹಾರ ಮಾಡಿಕೊಡ್ಬೇಕು ಹಂಗೆ ಹೇಳ್ತೀರಿ. ಬೆಳೆಗಳು ಬಾಳೆಹಣ್ಣು, ಬೀನ್ಸು, ಟೊಮಾಟೊ ಎಲ್ಲ ಬೆಳೆದಿದ್ದೀವಿ.
ದಯವಿಟ್ಟು ಗೌರ್ಮೆಂಟ್ನಿಂದ ಏನೇನೋ ಸಹಕಾರ ಕೊಡ್ತಾ ಇರ್ತಾರೆ. ಅದರಿಂದ ನಮಗೆ ನಷ್ಟ ಆಗಿದೆ. ಗೌರ್ಮೆಂಟು ಸ್ವಲ್ಪ ದಯವಿಟ್ಟು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು. ಇವಾಗ ಪ್ರೆಸೆಂಟ್ ಅಂದರೆ 4 ಲಕ್ಷ ಮೇಲೆ ಲಾಸ್ ಆಗಿದೆ. ಬಿದ್ದಂತಹ ಜೋರು ಮಳೆ ಮತ್ತು ಬಿರುಗಾಳಿ ನಮ್ಮ ಬಾಳೆ ಗಿಡ ತೋಟ ಸಂಪೂರ್ಣವಾಗಿ ನಾಶ ಆಗಿದೆ. ಸುಮಾರು 350 ಗಿಡಗಳಷ್ಟು ಇನ್ನೊಂದು 2 ತಿಂಗಳಲ್ಲಿ ಫಸಲು ಕೊಯ್ಯಬೇಕಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ 100% ಬರ್ತಾಯಿತ್ತು ಸರ್. ಈಗ ನಾವು ಬಂಡವಾಳ ಒಂದು 4 ಲಕ್ಷ ಮೇಲೆ ಹಾಕಿದ್ದೀವಿ. ಈಗ ನಮ್ಗೆ ಒಂದು 15 ಲಕ್ಷ ಬರ್ತಾಯಿತ್ತು. ಈಗ 350 ಮರ ಅಂತಂದರೆ ಸುಮಾರು 4 ಲಕ್ಷ ಲಾಸ್ ಆಗಿದೆ ಸರ್. ನನ್ನ ಥರ ಯಾವ ರೀತಿ ಬೇರೆ ಥರ ರೈತರು ತೊಂದರೆಗೊಳಗಾಗಿದ್ದಾರೆ, ಅವ್ರಿಗೂ ಸಹ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಇದು ರೈತರ ಆಗ್ರಹ. ಲಿಟ್ರಲಿ ಕೇಳ್ಕೊಳ್ತಾ ಇದ್ದಾರೆ ಅವರು. ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ಬೆಳೆ ಈ ರೀತಿಯಾಗಿ ನಾಶ ಆಗಿರೋದು, ಇನ್ನೇನು ಮಾರ್ಕೆಟಿಗೆ ಕಳಿಸ್ಬೇಕಾದಂಥ ಬೆಳೆ ಇದು. ಹಾಗಾಗಿ ಬಹಳ ಕಷ್ಟ ಆಗುತ್ತೆ. ಸಾಲ ಸೂಲ ಮಾಡಿ ತಂದು ಹಾಕಿ ಬೆಳೆಯನ್ನು ಬೆಳೆದು ಈಗ ಅಕಾಲಿಕ ಮಳೆ ಕಾರಣದಿಂದ ನಷ್ಟ ಉಂಟಾಗುತ್ತೆ. ಈ ಸಮಯದಲ್ಲಿ ಸರ್ಕಾರ ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಬೇಕು. ಈ ಆದಂತಹ ನಷ್ಟಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಪ್ರತಿಯೊಬ್ಬ ರೈತರಿಗೂ ಕೊಡಬೇಕು ಅಂತ ಇನ್ನೊಂದು ರೈತರು ಕೇಳ್ಕೊಳ್ತಾ ಇದ್ದಾರೆ. ಅದು ಯಾವಾಗ ಸರ್ಕಾರ ಇವರ ನೋವಿಗೆ ಸ್ಪಂದಿಸುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. 1 ಎಕರೆಯಲ್ಲಿ ಬೆಳೆದಂತಹ ಬೀನ್ಸ್ ಬೆಳೆ ಒಂದು ಕಡೆ ನಾಶ ಆಗಿದೆ. ಇದು ಕೇವಲ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ. ಕೋಲಾರದಾದ್ಯಂತ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ. ಸಿಗುತ್ತೆ ಪರಿಹಾರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸನಿಹದಲ್ಲಿರೋದು. ಸೊ ಅದಕ್ಕಾಗಿ ಆ ಹಬ್ಬವನ್ನ ಮುಂದಿಟ್ಕೊಂಡು ಅಲ್ಲಿಗೆ ಬೆಳೆ ಕೈಗೆ ಬರುತ್ತೆ. ಕಟಾವು ಮಾಡಿ ಆ ಹಬ್ಬದ ದಿನದ ಅಷ್ಟೊತ್ತಿಗೆ ಮಾರ್ಕೆಟಿಗೆ ತೆಗೆದುಕೊಂಡು ಹೋದ್ರೆ ನಮಗೂ ಬೆಳೆದಂತಹ ಪರಿಶ್ರಮಕ್ಕೆ ಒಂದಿಷ್ಟು ಲಾಭ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ರೈತರಿದ್ರು. ಆದ್ರೆ ಅವರ ಲೆಕ್ಕಾಚಾರ ಎಲ್ಲವೂ ಕೂಡ ಈಗ ನೀರಲ್ಲಿ ಹೋಮ ಮಾಡ್ದಂಗಾಗಿದೆ, ಬುಡಮೇಲಾಗಿ ಹೋಗಿದೆ. ಯಾಕಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ, ಒಂದೇ ಒಂದು ಬಾಳೆ ಗಿಡಗಳು ನೆಟ್ಟಾಗಿ ನಿಂತ್ಕೊಂಡಿಲ್ಲ, ಎಲ್ಲ ಕೊನೆ ಸಮೇತವಾಗಿ ಮುರಿದುಕೊಂಡು ಕೆಳಗೆ ಬಿದ್ದು ಹೋಗಿದೆ. 10 ಎಕರೆಯಲ್ಲಿ ಕೇವಲ ಇಬ್ಬ ರೈತರ ಹೊಲದಲ್ಲಿ ಮಾತ್ರ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದ್ದಲ್ಲ, 100 ಕಡೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗೆ ಸೃಷ್ಟಿಗೆ ಅಕಾಲಿಕ ಮಳೆ ಕಾರಣ ಆಗಿದೆ. ಸೊ ಹಾಗಾಗಿ ರೈತರು ತಮ್ಮ ಅಳಲನ್ನ ತೋಡಿಕೊಡ್ತಾ ಇದ್ದಾರೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು, ಈ ಜಿಲ್ಲಾ ಉಸ್ತುವಾರಿಗಳು ಯಾರಿದ್ದಾರೆ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಗಮನ ಕೊಡಿ, ನಮ್ಮನ್ನು ಸ್ವಲ್ಪ ನೋಡಿ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಈ ಭಾಗದ ರೈತರು. ಕಾಯಿಗಳು ತೋರಿಸ್ತಾ ಇರು. ಇವತ್ತು ಪಾಲಿಕೆ ಪಯಣದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಟ್ಟು 8 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನ ಆಗಿಲ್ಲ. ಜಿಬಿ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ. ಜಿಬಿ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಚುನಾವಣಾ ಆಯೋಗ ಎಲೆಕ್ಷನ್ ನಡೆಸೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಹೊತ್ತಲ್ಲೇ ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ನಾನೀಗ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇಲ್ಲಿ ಒಟ್ಟು 12 ವಾರ್ಡ್ಗಳು ಬರುತ್ತೆ. ಮಹಾಲಕ್ಷ್ಮೀಪುರ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್, ನಂದಿನಿ ಲೇಔಟ್, ಪುನೀತ್ ರಾಜ್ಕುಮಾರ್ ವಾರ್ಡ್, ಜೈ ಮಾರುತಿ ನಗರ, ಹಾಗೆ ರಾಜ ಮಯೂರ ವರ್ಮಾ ವಾರ್ಡ್, ಶಂಕರ ಮಠ, ಶಕ್ತಿ ಗಣಪತಿ ಪೀಠ ವಾರ್ಡ್, ರಾಜಪುರ ವಾರ್ಡ್, ಜೊತೆಗೆ ವೃಷಭಾವತಿ ನಗರ, ಕಮಲಾನಗರ ಸೇರಿದಂತೆ 12 ವಾರ್ಡ್ಗಳು ಬರುತ್ತೆ. ಈ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ, ಜಿಬಿ ಎಲೆಕ್ಷನ್ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ, ಅದೆಲ್ಲವನ್ನು ಕೂಡ ಇಂಚಿಂಚಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ನಾನೀಗ ಮಹಾಲಕ್ಷ್ಮಿ ಲೇಔಟ್ನ ಮಹಾಲಕ್ಷ್ಮೀಪುರದಲ್ಲಿದ್ದೀನಿ. ಇಲ್ಲಿ ಜನ ಅವರ ಸಮಸ್ಯೆ ಏನು ಹೇಳ್ತಾರೆ, ಜಿಬಿ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ಚುನಾವಣೆ ಮಾಡಬೇಕು, ಕಾರ್ಪೊರೇಟರ್ ಇದ್ರೆ ಇಲ್ಲ ವಾರ್ಡ್ ಕೆಲಸ ಆಗುತ್ತೆ. ಈ ಸಮಸ್ಯೆ ಏನಿಲ್ಲ, ಚೆನ್ನಾಗೈತಿ ವಾರ್ಡು. ಆದ್ರೂ ಕೇಳೋಕೆ ಬೇಕಲ್ಲ ಕಾರ್ಪೊರೇಟರ್ನವರು. ಶಾಸಕರು ಒಳ್ಳೆಯವರಿದ್ದಾರೆ, ಮರ ಬೀಳುತ್ತೆ ಸ್ವಲ್ಪ ಮಾಡ್ತಾರೆ, ಮಾಡಬೇಕು. ಇಲ್ಲ ಮೇಡಮ್, ಏನು ಸೌಕರ್ಯನೂ ಇಲ್ಲ, ಮನೆ ಕೆಲಸ ಮಾಡ್ತೀವಿ, ಏನು ಇದು ಇಲ್ಲ.
ಎಲ್ಲ ಪ್ರತಿಯೊಂದು ಏನಕ್ಕೂ ನಮ್ಗೆ ಅನುಕೂಲ ಮಾಡಿಕೊಟ್ಟೆ ಇಲ್ಲ. ಮಾಡ್ತೀನಿ ಅಂತಾರೆ, ಏನು ಮಾಡಿಕೊಟ್ಟೆ. ಬೇಕು ಮಾಡಿದ್ರೆ ಏನಾರು ಉಪಯೋಗ ಇಲ್ವಲ್ರ. ಇಷ್ಟು ಕೂಲಿ ಮಾಡೋರಿಗೆ ಈ ಥರ ಎಲ್ಲರಿಗೂ ಈ ಥರ ಇದು ಮಾಡುತ್ತಾರೆ ಅಂದರೆ ನಾವು ನೆಂಬಿ ಕೂಲಿ ಮಾಡೋದು. ಇದು ಬಿಟ್ಟರೆ ನೀನು ಕೆಲಸನೂ ನಮ್ಗೆ ಗೊತ್ತಿಲ್ಲ, ಓದೋದು ಬರೆಯೋದು. ನಾನು ಇಲ್ಲಿಂದ ನೇರವಾಗಿ ನಂದಿನಿ ಲೇಔಟ್ಗೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಎಲೆಕ್ಷನ್ ಬಗ್ಗೆ ಅಭಿಪ್ರಾಯ ಏನು ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನೀಗ ನಂದಿನಿ ಲೇಔಟ್ಗೆ ಬಂದಿದ್ದೀನಿ. ಇಲ್ಲಿ ಜನ GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ ಆಗಬೇಕು, ಕಾರ್ಪೊರೇಟರ್ಗಳು ಬೇಕೇ ಬೇಕು. ಮರಗಳೆಲ್ಲ ಬಿದ್ದು ಯಾರೂ ನೋಡೋರಿಲ್ಲ, ರೋಡ್ಗಳೆಲ್ಲ ಜಾಮು, ನೀರುಗಳು ಮೋರಿ ನೀರುಗಳು ಹರಿತವೆ. ರೋಡಲ್ಲಿ ಹೋದರೆ ಗಾಡಿಗಳು ಹಳ್ಳ ಎಲ್ಲಿದೆ ಏನೂ ಗೊತ್ತಾಗಲ್ಲ. ಎಲೆಕ್ಷನ್ ಆಗಲೇಬೇಕು, ಕಾರ್ಪೊರೇಟರ್ ಬೇಕು. GB ಎಲೆಕ್ಷನ್ನು ಆದಷ್ಟು ಬೇಗ ಆಗಬೇಕು. ತುಂಬ ಡಿಲೇ ಆಗ್ತಾ ಬರ್ತಿದೆ. ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಆಗಿದೆ, ಈಗ ಈ ನೆಕ್ಸ್ಟ್ ತಿಂಗಳು ಮಾಡಬೇಕಾಗಿತ್ತು. ಸೊ ಮಾಡಿಲ್ಲ. ನಮ್ಮ ಏರಿಯಾದಲ್ಲಿ ಸಾಕಷ್ಟು ಮರಗಳೆಲ್ಲ ಬಿದ್ದಿದೆ. ಈ ಕಾರಣ BBMP ಎಲೆಕ್ಷನ್ ಬಂದರೆ ಎಲ್ಲ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂನ್ಸಿಲಿ ಇರೋ ಜನರಿಗೆಲ್ಲ ಯೂಸ್ ಆಗುತ್ತೆ. ಸೊ ಆದಷ್ಟು ಬೇಗ GB ಎಲೆಕ್ಷನ್ ಮಾಡಿ. ಮತ್ತು ತುಂಬ ಮರಗಳು ಬಿದ್ದಿದೆ ಈ ಮಳೆ ಬಂದಿರೋ ಕಾರಣದಿಂದ. ನಿನ್ನೆ ಇಲ್ಲಿ ನಂದಿನಿ ಲೇಔಟ್ ಪಾರ್ಕ್ ಹತ್ರ ಆಗಿರ್ಬೋದು, ತುಂಬ ಮರಗಳು ಬಿದ್ದಿದೆ. ಆದಷ್ಟು ಬೇಗ GB ಎಲೆಕ್ಷನ್ ನಡೆಸಿ ಎಲ್ಲ ಜನರಿಗೆ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಕಡೆಯಿಂದ ಇದು ಮನವಿ. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ನಲ್ಲಿ ಇದ್ದೀನಿ. ಇಲ್ಲಿ ಜನ ಅವರ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ, GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಇದು ಒಟ್ಟೆ ಎಲೆಕ್ಷನ್ ಮಾಡೋದು ಒಳ್ಳೆಯದು. ಒಂದೊಂದು ಏರಿಯಾಗೆ ಒಬ್ಬೊಬ್ಬ ಕಾರ್ಪೊರೇಟ್ ಇದ್ದಾಗ ಸ್ವಲ್ಪ ಈ ಥರ ನೋಡಿ ಇವಾಗೆಲ್ಲ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಅವ್ರು ಸಪ್ರೇಟಾಗಿ ಇಟ್ಕೊಂಡು ಇದು ಮಾಡ್ತಾರೆ. ಬೇರೆ ಇವಾಗಿರೋದ್ರಲ್ಲಿ ಒಳ್ಳೆಯದು. BBMP ಎಲೆಕ್ಷನ್ ಆದರೆ ಒಳ್ಳೆಯದು, ತೊಂದರೆ. ಮೇಡಮ್, BBMP ಎಲೆಕ್ಷನ್ ಆಗಿ ಈಗ ಲೆಕ್ಕ ತೊಗೊಂಡ್ರೆ 5 ವರ್ಷ ಆಗಿದೆ. ಈಗ GB ಆಗಿದೆ. GB ಆಗಿ 367-69 ವಾರ್ಡ್ ಮಾಡಿದ್ದಾರೆ. ಇದು ಮಾಡಿರೋದೇನೆಂದರೆ ಪ್ಲಾನ್ ಇಲ್ಲದೆ ಮಾಡಿರೋದು. ಇವರು ಅಧಿಕಾರಿಗಳೇನು ಮಾಡೋರೆ, ಸುಮ್ಮನೆ ಓದ್ಕೊಂಬಂದ್ಬಿಟ್ಟು ಫ್ಯಾಷನ್ ತೋರ್ಸೋಕೆ ಬಂದವ್ರೆ. ಇದು ಆಗೋ ಕೆಲಸ ಅಲ್ಲ. ಸಾರ್ವಜನಿಕರಿಗೆ ಬೇಕಾಗಿರೋದು ಜನಪ್ರತಿನಿಧಿ ಬೇಕು. ಅಧಿಕಾರಿಗಳು ಈಗ ಫೋನ್ ಮಾಡಿದ್ರೆ 1 ವಾರ ಆದಮೇಲೆ ಸಿಗ್ತಾರೆ. ಜನಪ್ರತಿನಿಧಿ ಆದರೆ ತಕ್ಷಣ ಇವತ್ತಲ್ಲ ನಾಳೆ ಆದರೂ ಸಿಗ್ತಾರೆ. ಈಗ ಜನಪ್ರತಿನಿಧಿ ಇಲ್ಲದೇದಕ್ಕಾಗಿಯೇ ಬೆಂಗಳೂರು ಮಹಾನಗರದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿದೆ. ಸೊ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ನಲ್ಲಿ ಜನರ ಸಮಸ್ಯೆಯನ್ನು ಕೇಳಿದ್ದಾಯಿತು. ಇಲ್ಲಿಂದ ನೇರವಾಗಿ ಪುನೀತ್ ರಾಜ್ಕುಮಾರ್ ವಾರ್ಡ್ಗೆ ಹೋಗ್ತೀವಿ. ಅಲ್ಲಿ ಜನ ಅವರ ಸಮಸ್ಯೆ ಬಗ್ಗೆ, ಕಾರ್ಪೊರೇಟರ್ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ, ಕೇಳಿ. ನಾನೀಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡಲ್ಲಿ ಇದ್ದೀನಿ. ಇಲ್ಲಿ ಜನ ಅವರ ಸಮಸ್ಯೆಗಳನ್ನು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಎಲೆಕ್ಷನ್ನು ಬೇಕು, ಕಾರ್ಪೊರೇಟರ್ ಬೇಕು, ಕೆಲಸ ಮಾಡೋರು ಬೇಕು. ಯಾರು ಕೆಲಸ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಬೇಕು. ಸಮಸ್ಯೆ ಇಲ್ಲಿ ನಮ್ಮದು ಒಂದೂವರೆ ವರ್ಷ ಆಯಿತು ಚೇಂಬರ್ ಹೊಡ್ಕೊಂಡು ಬಂದು ಯಾರೂ ನೋಡೋರು ಗೊತ್ತಿಲ್ಲ. ಹೇಳ್ತಾನೆ ಇದೀವಿ, ಯಾರೂ ಬರ್ತಾಯಿಲ್ಲ. ಬರ್ತೀವಿ ಅಂತಾರೆ, ಬರೋಲ್ಲ, ಹಂಗೆ ಹೋಗ್ತಾರೆ. ಸಮಸ್ಯೆ ಇದೆ. ಆಮೇಲೆ ರೋಡ್ಗಳು ಸರಿ ಇಲ್ಲ. ಎಲ್ಲ ಅಷ್ಟು ಎಲ್ಲ ಆಚೆ ಬಂದಿಲ್ಲ. ಈಗ ನಿಂತೋಗೈತೆ ನೋಡಿ ಮೇಡಮ್, ಇಲ್ಲಿ ಇದೆ ಎಲ್ಲ ನೋಡಿ, ಅಲ್ಲೆಲ್ಲ ಇದಾಗೈತೆ, ನಿಂತೋಗೈತೆ. ಖಂಡಿತ BBMP ಎಲೆಕ್ಷನ್ ಮಾಡಲೇಬೇಕು ಮೇಡಮ್. ಯಾಕೆಂದರೆ ನಮ್ಮದು ವಾರ್ಡ್ ಸಮಸ್ಯೆಗಳೇನಿದ್ರು ಒಬ್ಬ ಕಾರ್ಪೊರೇಟರ್ ಅಂತಿದ್ರೆ ಕಾರ್ಪೊರೇಟರ್ ಹತ್ರ ಹೋಗ್ಬೋದು, ನಾವು ಸ್ಥಳೀಯವಾಗಿ ಕೇಳ್ಬೋದು. ಇಲ್ಲಾಂದರೆ ನಾವು ನೇರವಾಗಿ MLA ಹುಡುಕೊಂಡು ಹೋಗ್ಬೇಕಾಗತ್ತೆ. ಹಂಗಾಗಿ ಕಾರ್ಪೊರೇಟರ್ ಇಲ್ಲಾಂದರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಲ್ಲ. ನೋಡಿ, ಈಗ ಬೆಳಿಗ್ಗೆ ಈ ಸಮಸ್ಯೆ ಇದೆ. ನಾವು ಯಾರಿಗೆ ಹೇಳೋಣ, ಕಾರ್ಪೊರೇಟ್ರಿಗೆ ಹೇಳಿದ್ರೆ ಅವ್ರದ್ದು ನಮ್ಮದು ಅವಧಿ ಮುಗಿದಿದೆ ಅಂತ ಅವ್ರು ಹೇಳ್ತಾರೆ. ನೇರವಾಗಿ MLA ಹೋದರೆ MLA ಅವರು ಕೈ ಸಿಗಲ್ಲ, ಬ್ಯುಸಿ ಇರ್ತಾರೆ ಅವರು. ಇಂಥ ಸಮಸ್ಯೆಗಳು ಹಲವಾರು ಬೆಂಗಳೂರಲ್ಲಿ ನೋಡಿದಿರಲ್ಲ. ಕೆಳಗಡೆಲ್ಲ ಮರಗಳೆಲ್ಲ ಬಿದ್ದು, ರೋಡ್ಗಳಿಲ್ಲ, ಎಲ್ಲ ರೋಡ್ಗಳೆಲ್ಲ ಬ್ಲಾಕ್ ಆಗಿದೆ. ಹಂಗಾಗಿ ಸ್ಥಳೀಯವಾಗಿ ನಮ್ಮ ಕಾರ್ಪೊರೇಟರ್ ಅಂತ ಒಬ್ಬರು ಬೇಕೇ ಬೇಕಾಗುತ್ತೆ. ಇದಿಷ್ಟು ಇಲ್ಲಿ ಜನ ಹೇಳ್ತಾ ಇರುವಂತಹ ಸಮಸ್ಯೆಗಳು. ಇಲ್ಲಿಂದ ನೇರವಾಗಿ ನಾನು ಜಯಮಾರುತಿ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಅವರ ಪ್ರಾಬ್ಲಮ್ ಏನು ಅನ್ನೋದನ್ನ ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನು ಮತ್ತೆ ನನ್ನ ತಂಡ ನೇರವಾಗಿ ಜಯಮಾರುತಿ ನಗರ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲಿ ಜನ BBMP ಎಲೆಕ್ಷನ್ ಬಗ್ಗೆ, GB ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಇವ್ರಿಗೆ ಏನು ಮಾಡಿ ಗೆಲ್ಸಿದ್ರು ಏನು ಕೊಡ್ತಾರೆ ನಮ್ಮ ಬಡವ್ರ ಬಗ್ಗರಿಗೆ? ಇರೋರಿಗೆ ಬೇಡ, ಬಡವ್ರು ಬೀದಿ ವ್ಯಾಪಾರದವ್ರಿಗೆ ಏನು ಕೊಡ್ತಾರಪ್ಪ ಹೇಳಿ? ಬೆಳಗಿನ ಸಾಯಂಕಾಲಕ್ಕೆ ನಾವು ವ್ಯಾಪಾರ ಮಾಡೋದು, ಕೊಡ್ಬೇಕು ತಾನೆ? ಏನಾರ ಒಂದು 10-20 ವ್ಯಾಪಾರ ಮಾಡಿರಿ, ಕಟ್ರಿ, ಆದಷ್ಟು ಫೋನ್ಪೇಲಿ ಕಟ್ ಮಾಡ್ಕೋತೀವಿ. ಏನೋ ಒಂದು ಹೇಳ್ಬೇಕಲ್ವಾ? ಏನು ಹೇಳಲ್ಲ.
ಬರ್ತಾರೆ ಎಲೆಕ್ಷನ್ಗೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಕೈ ಮುಗಿತಾರೆ, ಖಾಲಿ ಬೀಳ್ತಾರೆ, ಹಾಕ್ಸ್ಕೊಂಡು ನೆಟ್ಕೋಗ್ತಾರೆ, ಅವ್ರ ಹೆಂಡತಿ ಮಗ ಚೆನ್ನಾಗಿರ್ತಾರೆ. ಅಯ್ಯೋ ಆಳೆ 10 ವರ್ಷದಿಂದ ಮಾಡತ್ಲೇ ಅವ್ರೆ ಹೋಗಿ. ನಮ್ಮ ಏರಿಯಾದಲ್ಲಿ ಏನೂ ಸಮಸ್ಯೆ ಅಂತೂ ಇಲ್ಲವ. ಎಲ್ಲ ಗೋಪಾಲಣ್ಣವ್ರು ಎಲ್ಲ ಮಾಡ್ತಾವ್ರೆ. ಕಾರ್ಪೊರೇಟರ್ ಬೇಕಾ ಬೇಡ ಹಂಗಾರೆ? ಬೇಕು, ಒಳ್ಳೆ ವ್ಯಕ್ತಿ ಬೇಕು. ಇದಿಷ್ಟು ಜೈ ಮಾರುತಿ ನಗರದ ಜನ ಹೇಳ್ತಾ ಇರೋ ಮಾತು. ಇಲ್ಲಿಂದ ನೇರವಾಗಿ ಶಂಕರ್ ಮಠಕ್ಕೆ ಹೋಗ್ತೀನಿ, ಅಲ್ಲಿ ಜನ ಏನ್ ಹೇಳ್ತಾರೆ, ಅವರ ಸಮಸ್ಯೆ ಏನು ಕೇಳ್ತಾ ಹೋಗೋಣ ಬನ್ನಿ. ಸೊ ನಾನೀಗ ನೇರವಾಗಿ ಶಂಕರ್ ಮಠಕ್ಕೆ ಬಂದಿದ್ದೀನಿ. ಇಲ್ಲಿ ಜನ BBMP ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ ಅವ್ರ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಒಂದು 2-3 ಬಾರಿ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸ್ತಾನೆ ಇದೆ. ಈಗ ಸರ್ಕಾರಗಳು ಮಲ್ಕೊಂಡೇ ಇದ್ದಾರೆ, ಇನ್ನೂ ಎದ್ದಿಲ್ಲ ಅವರು. ನಮಗೂ ಮೇಡಮ್ ಡೌಟ್ ಇದೆ, ಚುನಾವಣೆ ಮಾಡ್ತಾರೋ ಮಾಡಲ್ಲೋ, ಈ ಸಾರ್ವಜನಿಕ ಕಷ್ಟಗಳು ಯಾವ ರೀತಿ ಸ್ಪಂದಿಸಲ್ಲ ಅಂತ ನಮಗೂ ಡೌಟ್ ಇದೆ. ನಮಗೇನಂದರೆ ಇವರು ಚುನಾವಣೆ ಮಾಡೋದೇ ಡೌಟ್. ಯಾಕೆಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಯಾವ MLAಗಳಿಗೂ ಕೂಡ ಚುನಾವಣೆ ಮಾಡಬೇಕು ಅನ್ನೋದು ಇಲ್ಲ, ಮನಸ್ಸಿಗಿಲ್ಲ. ಆ ಥರ ಇದ್ದಿತ್ತು ಅಂದರೆ ಮಾಡಿರೋ ಚುನಾವಣೆನ BBMP ಎಲೆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟು ಇವ್ರಿಗೆ ಹಲವಾರು ಬಾರಿ ನೋಟಿಸ್ ಕೊಟ್ಟಿದೆ, ಸರ್ಕಾರಕ್ಕೆ ಹೇಳಿದ್ದಾರೆ. ಆದರೆ ಇಲ್ಲಿರುವಂಥ ಶಾಸಕರು, ಬೆಂಗಳೂರಿನಲ್ಲಿರುವ ಶಾಸಕರು ಯಾವುದೇ ರೀತಿ ಇಲ್ಲಿ ಎಲೆಕ್ಷನ್ನೇ ನಡೀಬಾರ್ದು, ನಾವೇನೇ ಅಧಿಕಾರದಲ್ಲಿ ಇರಬೇಕು, ನಮ್ಮ ಕೆಳಗಡೆ ಈ ಕಾರ್ಪೊರೇಟರ್ಗಳು ಬರಬಾರ್ದು ಅನ್ನೋ ಮನಸ್ಥಿತಿಯಿಂದ ಎಲೆಕ್ಷನ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲೆಕ್ಷನ್ ಬೇಕಂತೀರಾ? ಹೌದು ಮೇಡಮ್, ಬೇಕು. ಜನಪ್ರತಿನಿಧಿಗಳು ಬೇಕೇ ಬೇಕಲ್ಲ ಮೇಡಮ್. ಸೊ ಇದಿಷ್ಟು GBA ಎಲೆಕ್ಷನ್ ಬಗ್ಗೆ ಶಂಕರ್ ಮಠದ ಜನ ಹೇಳ್ತಾ ಇರುವಂತಹ ಮಾತು. ಎಲೆಕ್ಷನ್ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಈ ಭಾಗದಲ್ಲಿ ಜನ ಮಾಡ್ತಾ ಇರೋ ಚಿತ್ರಣ ಕಂಡು ಬಂತು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ 90% ಜನ GBA ಎಲೆಕ್ಷನ್ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಮರಗಳ ತೆರವು ಮಾಡದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಡೇಂಜರಸ್ ಮರಗಳದ್ದೇ ದೊಡ್ಡ ಕಾಟ ಆಗಿ ಹೋಗಿದೆ. ಪ್ರತಿಯೊಂದು ಚಿಕ್ಕ ಪುಟ್ಟ ಸಮಸ್ಯೆಗೂ ನಾವು ಶಾಸಕರ ಬಳಿ ಹೋಗೋದಕ್ಕೆ ಆಗ್ತಾ ಇಲ್ಲ. ಸೊ ಸ್ಥಳೀಯವಾಗಿ ನಮ್ಮ ಸಮಸ್ಯೆ ಬಗೆಹರಿಬೇಕು ಅಂತ ಅಂದ್ರೆ ಕಾರ್ಪೊರೇಟರ್ ಇರಬೇಕು ಅನ್ನುವಂತಹ ಒತ್ತಾಯ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಕೇಳಿ ಬರ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.